ಮಹಿಳಾ ಕೊಡ್ತಾರೆ. ಇವು 33% ಮಹಿಳಾ ಜನರಲ್ಲಿ, SCದಲ್ಲಿ ಮಹಿಳಾ, STದಲ್ಲಿ ಮಹಿಳಾ. ಇದನ್ನು ಮಾಡಿ ತೆಗೆದ್ರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಈ ಬಿಲ್ಲಿನಾಗ ಏನೈತೆ ಅಂದ್ರೆ ಇದನ್ನು ತಂದ್ರೆ ಅವರು SC STದಾಗೂ ನಾವು ಮಹಿಳಾ ರಿಸರ್ವೇಷನ್ 33 ಮಾಡ್ತೀವಿ ಅಂತ ಹೇಳಿ, ಬಟ್ ಇಲ್ಲಿ OBC ತರಲಿಲ್ಲ. ಇದು ಒಂದು OBC ಜನಸಂಖ್ಯೆ ಭಾಳ ಅದ, ಅವ್ರು ಇದನ್ನ ಯಾಕೆ ಸಣ್ಣ ಮಾಡ್ತಾರೆ. ಮುಂದೆ ಇವ್ರದ್ದು ಮತ್ತೊಂದು ನಾಟಕ ಏನೈತೆ, ಇದ್ರಾಗ ಡಿಲಿಮಿಟೇಷನ್ ತಂದ್ರೆ ಇಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಭಾಳ ಚರ್ಚೆ ಆಗಬೇಕು. ಯಾಕಂದ್ರೆ ಅದ್ರ ಬೇಸನ ರಾಂಗ್ ಅದ. ಪಾಪ್ಯುಲೇಷನ್ ಸೈಜ್ ಮ್ಯಾಗ ಮಾಡುವುದರಿಂದ ಎಲ್ಲಿ ಜನಸಂಖ್ಯೆ ಹೆಚ್ಚಾಗ್ತದೆ ಅಲ್ಲಿ MP MLAಗಳು ಹೆಚ್ಚಾಗ್ತಾರೆ, ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಕಡಿಮೆ ಆಗ್ತಾರೆ. ಸರಿಯಾದ ಪಾಲಿಟಿಕಲ್ ರಿಪ್ರೆಸೆಂಟೇಷನ್ ಸಿಗೋದಿಲ್ಲ. ಉತ್ತರದವ್ರಿಗೆ ಭಾಳ ಸಿಗ್ತದೆ, ದಕ್ಷಿಣದವ್ರಿಗೆ ಕಡಿಮೆ ಸಿಗ್ತದೆ, ಅವಕಾಶಗಳು ಸಿಗೋದಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಮತ್ತು ಕೆಲವೊಂದು ಪ್ಯಾರಾಮೀಟರ್ಸ್ ತೊಗೋಬೇಕು. ಅವರು ಜಾಗ್ರಫಿಕಲ್ ಏರಿಯಾ ತೊಗೊಳ್ಬೇಕು, ಕಂದಾಯ ತೊಗೊಳ್ಬೇಕು, ಹಿಂಗೆ ಕೆಲವೊಂದು ತೊಗೊಂಡು ಒಂದು ನಿರ್ಧಾರಕ್ಕೆ ಬಂದ ಆ ಬೇಸ್ ಮ್ಯಾಗ ಒಂದು ವೇಳೆ ನೀವು ಮರು ವಿಂಗಡಣೆ ಮಾಡಿದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಇಲ್ಲಿ ಹಾಗಿರಾಕಿಲ್ಲ. ಇಲ್ಲಿ ಇವ್ರು ಏನು ಮಾಡ್ತಾ ಇದ್ರದ ಇದೇ ಬಿಲ್ ಜೊತೆಗೆ ಮರು ವಿಂಗಡಣೆ ದಾಟ್ಸ್ಕೊಂಡು ಬಿಡೋದು. ಮ್ಯಾಕ್ಸಿಮಮ್ ಎಲ್ಲ ಉತ್ತರಕ್ಕೆ ಬಂದುಬಿಡ್ತಾವೆ ಲೇಡೀಸ್ದು. ಮತ್ತು ಏನಾಗಿಬಿಡ್ತದೆ ಅಂದರೆ ಮತ್ತು BJPನ ಮುಂದೆ 20 ವರ್ಷ ಆಳಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥ ಒಂದು ತಮ್ಮ ಒಂದು ಹಿರಿ ಭಯಕ್ಕೆ ಇಷ್ಟುಕೊಂಡು ಅವ್ರದ್ದು ದೂರದೃಷ್ಟಿ ಅದ. ಹಿಂದೆ ಕಾಂಗ್ರೆಸ್ ಮಾಡಿತ್ತು, ಇವತ್ತು BJP ಮಾಡಿದೆ. ಎರಡು ಇದನ್ನು ನೋಡ್ಬೇಕಾದ್ರೆ ಇಬ್ಬರು ಅಲ್ಲಿನೂ ಮಹಿಳೆಯರಿಗೆ ಪ್ರಾಧಾನ್ಯತೆ, ಪಾಲಿಟಿಕಲ್ ರಿಸರ್ವೇಷನ್ದ ಪ್ರಾಧಾನ್ಯತೆ ಕೊಡಬೇಕನ್ನೋದು ಇಚ್ಛಾ ಇಲ್ಲ. ಇನ್ನೊಂದು ಹತ್ರ ಮಗ್ಗಲು ಹೇಳ್ತೇನೆ, ಇದೇ ನಮ್ಮ ಪಂಚಾಯತಿದಾಗ ಮಹಿಳೆಯರಿಗೆ ಕೊಟ್ಟಿವಲ್ಲ ಪ್ರತಿನಿಧಿ 50%. ಪರಿಸ್ಥಿತಿ ಏನಾತಂದ್ರೆ ನಾವು ಟ್ರೈನ್ ಮಾಡಲಿಲ್ಲ ಅವರನ್ನು. ಪಾಲಿಟಿಕಲ್ ರಿಸರ್ವೇಷನ್ನ ಹೆಣ್ಮಕ್ಳಿಗೆ ಕೊಡಬೇಕಾದ್ರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನಾವು ರಿಸರ್ವೇಷನ್ ಕೊಡಬೇಕಾಗಿತ್ತಂದ್ರೆ ZP TPದಲ್ಲಿ ನಾವು ಮಂದಿನ ಟ್ರೈನ್ ಮಾಡಲಿಲ್ಲ. ಪರಿಸ್ಥಿತಿ ಹೆಂಗೆ ಆಗ್ತಂದ್ರೆ ಹೆಣ್ಮಕ್ಳು ಆಚೆ ಬಂದ ಕೂಡಲೇ ಅವರು ಗಂಡ ಮಕ್ಕಳ ಬಂದು ಹಾಳಾಕತ್ತಿರೋದು. ಭಾಳಷ್ಟು ನೀವು ಕೇಸ್ಗಳನ್ನು ನೋಡಿರಬೇಕು. ಸರಿಯಾಗಿ ನಾಲೆಜ್ ಇರಲ್ಲ. ಇದು ಪರಿಸ್ಥಿತಿ ಹಂಗಾಗ್ತದೆ. ಏನಾಗ್ತಿದೆ ಅಂದರೆ MLA MP ಮತ್ತು ಆಯ್ ಕೂಡಲೇ ಹೆಣ್ಮಕ್ಳಿಗೆ ನಾಲೆಜ್ ಇರೋಲ್ಲ. ಅವ್ರು ನೀವು ಟ್ರೈನಿಂಗ್ ಕೊಡೋದಿಲ್ಲ, ಪ್ರಾಪರ್ ಟ್ರೈನಿಂಗು ಮಾಡೋದಿಲ್ಲ. ಅಲ್ಲೇನು ಮಾಡಿಬಿಡ್ತಾರೆ ಅಂದರೆ ಇವು ಗಂಡಸರೇನು ಡೊಮಿನೇಟ್ ಇರ್ತಾರಲ್ಲ ಅವ್ರು ಬಂದು ಇನ್ನೂ ಕೆಟ್ಟ ಹವಾಯಣ ಹಾಕಿದೆ. ಬರೇ ZP TP ಇದ್ರ ಮಟ್ಟದಲ್ಲೇ ಎಷ್ಟೋ ಹಾಳಾಗಿದೆ. ಏನು ಬೇಕಾದೆಲ್ಲ ಕೆಲಸ ಆಗಿದೆ ಅಥವಾ ಏನು ಬೇಕಾದ ದುಡ್ಡು ತಿಂದದಾಗಿದೆ. ಇನ್ನು ಮತ್ತು ನೀವು MLA MP ಅಂತ ಶೀಟ್ನಲ್ಲಿ ಇಂಥ ಜನಕ್ಕಾಗಿ ಸಿಗ್ತದೆ ಹಾಳಾಗೋದು. ಇವನ್ನೆಲ್ಲ ನಾವು ಪ್ರೋ ಆ್ಯಂಡ್ ಕಾನ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇವನ್ನೆಲ್ಲನೂ ತಿಳ್ಕೊಂಡು ಆದಷ್ಟು ಆಗುವಂಥ ಅನಾಹುತಗಳನ್ನು ಮಿನಿಮಮ್ ಮಾಡಿ ಮ್ಯಾಕ್ಸಿಮಮ್ ಜನರಿಗೆ ನ್ಯಾಯ ಕೊಡುವಂಥ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಲಾಂಗ್ ಡಿಸ್ಕಷನ್ ಬೇಕಾಗ್ತಿದೆ. ಹರಿಬರಿದ ತಂದು ಎರಡು ಒಮ್ಮೆ ದಾಟಿಸ್ಬೇಕಂತ ವಿಚಾರ ಮಾಡಿದರು. ಜನ ಬುದ್ಧಿವಂತಿತ್ತು, ಅದಕ್ಕೆ ಅವರು ಸಹಕಾರ ಕೊಡಲಿಲ್ಲ, ಬಿದ್ದು ಹೋಯ್ತು. ಪ್ರಾಮಾಣಿಕತೆಯಿಂದ ಪ್ರೆಸೆಂಟ್ ಮಾಡಿದರೆ ಅಲ್ಲಿ ಎಲ್ಲರಿಗೂ ನ್ಯಾಯವಂತ ಇತ್ತಿರ್ತಂದ್ರೆ ಬಿಲ್ ಪಾಸ್ ಆಗ್ತಿತ್ತು. ಅಂದರೆ ಇವರು ತಂದಂಥದ್ದು ಭಾಳಷ್ಟು ಜನ ಅನ್ಯಾಯ ಆಗಿತ್ತು ಅನ್ನೋದು ಸ್ಪಷ್ಟ ಗೊತ್ತಾಗುವಂಥ 100% ಅನ್ಯಾಯ ಆಗ್ತದೆ. ಕಾಂಗ್ರೆಸ್ನವ್ರು ಅದನ್ನ ಮಾಡ್ರು, ಇವರು ಇದನ್ನ ಮಾಡ್ರು. ಮತ್ತು ಸೀದಾ ಹಿಂಗೆ ಹೋದ್ರೆ ಯಾವಾಗ ಅಲ್ಲಿ ಪ್ರಾಮಾಣಿಕ ಬಂದು ಈಗ ನೋಡ್ರಿ ಕರ್ನಾಟಕ ಐತಲ್ಲ, ಕರ್ನಾಟಕದ 50% ರಿಸರ್ವೇಷನ್ ಮಹಿಳೆಯರಿಗೆ ಐತಿ, ಅಪಾಯಿಂಟ್ಮೆಂಟ್ನಾಗ ಐತಿ, ಪೊಲಿಟಿಕಲ್ ರಿಸರ್ವೇಷನ್ ಐತಿ, OBCಗೆ ಐತಿ. ಯಾಕೆ ನೀವು ಸೆಂಟ್ರದಾಗ ಮಾಡಬಾರ್ದದನ್ನು? ಕರ್ನಾಟಕದಾಗ ಐತಿ, ಹೊಸದೇನಿಲ್ಲ. ಕರ್ನಾಟಕದಾಗ ನಡೆದು ಎಷ್ಟು ವರ್ಷ ಆಯ್ತು ನೋಡಿ, ಇದು ನಡೆದೈತಿ ಕರ್ನಾಟಕದಾಗ. ಏನೋ ಅಡೆತಡೆಗಳು ಬಂದು ಅದು ಸ್ಥಳೀಯ ಮಾಡ್ಕೊಂಡು ಹೋಗ್ತದೆ. ಈ ರಿಸರ್ವೇಷನ್ ಏನಿತ್ತಲ್ಲ ನೀವು ಪ್ರಾಮಾಣಿಕವಾಗಿ OBC ಸೇರಿಸ್ಕೊಂಡು ಮತ್ತು ನೀವು ಇಂಪ್ಲಿಮೆಂಟ್ ಮಾಡ್ತಿದ್ರಿ ಅಂದರೆ ಅಲ್ಲಿ ಡಿಲಿಮಿಟೇಷನ್ ತರದ ಬರೇ ಮಹಿಳಾ ಬಿಲ್ ಅಷ್ಟೇ ಪ್ರೆಸೆಂಟ್ ಮಾಡಿದ್ರೆ ಜನರು ಪಾಸಾಗಿ ಹೋಗ್ತಿತ್ತು. ಇಷ್ಟೇ ಇನ್ನೂ ಅವ್ರು ಅದನ್ನು ವಿಚಾರ ಮಾಡಬೇಕಾದನ್ನ ಅದನ್ನು ಬಿಲ್ ಅದನ್ನು ಪ್ರೆಸೆಂಟ್ ಮಾಡೋ ಪೂರ್ವದಲ್ಲಿ ಇದನ್ನು ಥಿಂಕ್ ಮಾಡಬೇಕಾಗಿ